ಸೊ ಇದ್ರ ಹಿಂದೆ ನಾನು ಒಂಚೂರು ಕೈ ಎತ್ತಿ ಅಂತ ಹೇಳಿದ್ದು ವಾಸ್ ಅಟ್ಟ ಬುಲ್ಶೆಟ್. ಸಾರಿ ಸರ್. ಟೋಟಲ್ ಡಿಸ್ರೆಸ್ಪೆಕ್ಟ್. ಸರ್ ದಯವಿಟ್ಟು ನಾನು ಏನ್ ಹೇಳಿದ್ದೀನಿ ಅಷ್ಟು ಮಾತ್ರ ಹೇಳಿ ಸರ್. ನಾನು ರಿಜಿಸ್ಟರ್ ಆಗಿದೆ. ಸೊ ಕೈ ಎತ್ತಿ. ಗಾಡ್ ಡ್ಯಾಮ್, ಏನ್ರಿ ಗೊತ್ತು ನೀವು ನನ್ನ ಬಗ್ಗೆ? ಫಸ್ಟ್ ಆಫ್ ಆಲ್ ಮನುಷ್ಯತ್ವ, ಮಾನವೀಯತೆ, ಹೃದಯ, ಈ ಮೂರರ ಮಧ್ಯ ಬಾಳಿ ಬದುಕ್ತಾ ಇರೋನು ನಾನು. ಪ್ರಪಂಚದಲ್ಲಿ, ಸಮಾಜದಲ್ಲಿ ನಾನು ಡಿಮಾಂಡ್ ಮಾಡಿ ಸಂಪಾದಿಸಿರೋ ಗೌರವ ಮರ್ಯಾದೆ ಅಲ್ಲ, ಕಮಾಂಡ್ ಮಾಡಿ ಸಂಪಾದಿಸಿರೋದು. ಅದನ್ನ ಹಾಳು ಮಾಡಕ್ಕೆ, ಅದನ್ನ ಟ್ಯಾಂಪರ್ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಬೇಕಾದ್ರೆ ಬಂದ್ರೆ ಹಂಚ್ಕೊಳ್ಳಿ. ಸುದೀಪ್ ಅವ್ರಂದ್ರು ನಿನ್ನೆ ನೆಕ್ಸ್ಟ್ ಲೆವೆಲ್ ಗರಂ ಆಗಿದ್ರೆ ಯಾಕಂದ್ರೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ತಿಳಿಸಿಳಾತಾರಿ, ಮೊದ್ಲು ತಿಳಿಸಿಳಾತಾರ, ಕೈ ಯಾರ ಹತ್ರಿ ಕ್ಲಿಯರ್ ಆಗಿ ನನಗೆ ಡಿಸ್ರೆಸ್ಪೆಕ್ಟ್ ಆಕೈತಿ. ಯಾಕಂದ್ರೆ ಅಂತ ಮಾನ್ ವ್ಯಕ್ತಿ ನೋಡ್ರಿ, ಒಂದು 28 ವರ್ಷ ಸಿನಿ ಜರ್ನಿ ಇದಾಗ ಅಂತ ಮಾನ್ ವ್ಯಕ್ತಿಗಳು ಬಂದು ನಿಂತು ಮಾತಾಡ್ತಾನೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ 11ನೇ ಸೀಸನ್ ಮಟನು ಎಲ್ಲಾರು ಕುಂತ ಮಾತಾಡಿದ್ರೆ ಇನ್ನೂ ಮಟನು ಅದೇ ಕಾರಣಕ್ಕೂ ನಿಂತು ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದ್ರೆ ಕಂಟೆಸ್ಟ್ಗಳಿಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತು, ತಗೊಳ್ಳೋದು ಗೊತ್ತು. ಅಂಥದ್ರಾಗ ಚೈತ್ರ ಅವ್ರು ಪದೇ 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 ಕೈ ಎತ್ತಾತಾರೆ. ಯಾಕಂದ್ರೆ ಒಬ್ಬರೊಬ್ಬರನ್ನ ಮಾತಾಡ್ಸ್ಕೊಂಡು ಬರ್ತಿರ್ತಾರೆ. ಆ ಟೈಮ್ನಾಗ ಏನಾದರೂ ಫ್ಲೋನಾಗ ಮಾತಾಡೋ ಟೈಮ್ನಾಗ ಇನ್ನೊಬ್ಬರು ಬಂದ್ರಂದ್ರೆ ತಲೆ ಹಾಪಾಗ್ಬಿಡ್ತಿದ್ವಿ. ನಮಗಂತೂ ತಲೆ ಘ್ಯೂ ಅಂತಿದ್ರಿ ನನಗಂತರು. ಸೊ ಇಂಥ ಮ್ಯಾಟ್ರ್ನಾಗ 28 ವರ್ಷಗಳ ಅವ್ರ ಒಂದು ಸಿನಿ ಜರ್ನಿಯಾದಾಗ ಇನ್ನೂ ಮಟ್ಟ ಜೀರೋ ಇಂತ್ರ ಹೀರೋ ಆಗ್ಯಾರ್ರಿ. ಆ ಮಾನ್ ವ್ಯಕ್ತಿ ಒಬ್ಬ ನಿಂತ್ಕೊಂಡು ಎಲ್ಲರಿಗೂ ಕುಂಡ್ರಿಸಿ ಮಾತಾಡ್ತಾನಲ್ಲ, ಅದು ದೊಡ್ಡ ಮನ್ಸು ನೋಡ್ರಿ. ಯಾಕಂದ್ರೆ ಅವರು ಕುಂತು ಮಾತಾಡ್ಬೋದಲ್ಲ, ಅವ್ರು ದೊಡ್ಡ ಸೇರಿರಿ. ಅವ್ರಿಗೇನು ಹೇಳಿದ್ರೆ ಬಂಗಾರ ಚೇರ್ ಸಹಿತ ಕೊಡ್ತಾರೆ ಬಿಗ್ ಬಾಸ್ ಅವ್ರು. ಕುಂಡ್ರಿ ಸರ, ಸುದೀಪ್ ಸರ, ನೀವು ಬಂಗಾರ ಚೇರ್ ಕೊಡ್ತಾರೆ. ಅಂಥದ್ರಾಗ ಆ ಮನುಷ್ಯ ಎದ್ಕೊಂಡು ನಿಂತ್ಕೊಂಡು ಮಾತಾಡ್ತಾನೆ, ಉಳ್ಕಿದವ್ರಿಗೆ ಅಷ್ಟು ಕುಂತ್ಕೊಂಡು. ಯಾಕಂದ್ರೆ 1-2 ತಾಸು ಶೋನ ನಿಂತ್ಕೊಂಡು ಮಾತಾಡ್ತಾನೆ. ಅದನ್ನ ಇನ್ನೊಂದು ಏನೋ ಹೇಳೋದು ಅಂದ್ರೆ, ಎಲ್ಲ ಬೈದ ಮೇಲೆ ಚೈತ್ರ ಅವ್ರಿಗೆ ಸಾರಿ ಕೇಳಿದ್ರೆ, ಸೊ ಅದಕ್ಕಂತೂ ಹ್ಯಾಟ್ಸಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ಗೆ. ಯಾಕಂದ್ರೆ ನೋಡ್ರಿ, ಅಂಥ ಮಾನ್ ವ್ಯಕ್ತಿ ಸಣ್ಣವ್ರ ಸಹಿತ ಒಂದು ಸಾರಿ ಕೇಳ್ತಾನೆ. ಯಾಕಂದ್ರೆ ಒಂದು ಫ್ಲೋನಾಗ, ಯಾಕಂದ್ರೆ ನೋಡ್ರಿ ನಮ್ಮ ಉತ್ತರ ಕನ್ನಡ ಅಥವಾ ಕರ್ನಾಟಕದ ಸಂಪ್ರದಾಯ ಪ್ರಕಾರ ಹೆಣ್ಮಕ್ಳಿಗೆ ಜಾಸ್ತಿ ನಾವು ಏರ್ ಧ್ವನಿಯಿಂದ ಮಾತಾಡೋಂಗಿಲ್ಲ. ಸೊ ಅದನ್ನು ಒಂದು ಕಡೆ ನೀನೇ ಸುದೀಪ್ ಅವರು ಒಂದು ಟಾಸ್ಕ್ ಸಂಬಂಧ, ಆ ಮ್ಯಾಟ್ರನ್ ಸಂಬಂಧ ಏರ್ ಧ್ವನಿದಾಗ ಮಾತಾಡಿದ್ರೆ, ಆಮೇಲೆ ಅವರು ಸಾರಿ ಕೇಳಿದ್ರೆ, ಸೊ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆತ್ರಿ. ಯಾಕಂದ್ರೆ ಆ ಮನುಷ್ಯ ಸಾರಿ ಕೇಳೋ ನೆಸೆಸಿಟಿ ಇದ್ದಿದ್ದಿಲ್ಲ ರೀ. ಬಟ್ ಆದರೂ ಒಂದು ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ಬೇಕಾ, ಆ ಏರ್ ಧ್ವನಿಯಲ್ಲೇ ಮಾತಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಸಾರಿ ಕೇಳಿದ್ರೆ. ಬಟ್ ಅದನ್ನ ಚೈತ್ರ ಅವ್ರು ಇಟ್ಕೊಳ್ಳಿಲ್ಲ. ಸಾರಿ ಕೇಳಿದಕ್ಕೂ ಒಂದು ಏನು ರೆಸ್ಪಾನ್ಸ್ ಮಾಡಲಾರ್ದೆ ಮತ್ತು ಅವ್ರದ್ದು ಸ್ಟೋರಿ ಹೇಳ್ಕೊಂಡು ಕುಂತಾರೆ. ಯಾಕಂದ್ರೆ ಅವ್ರದ್ದು ಪ್ರಕಾರ ಅವರ ಕರೆಕ್ಟ್ ಅದ ರೀ. ಯಾಕಂದ್ರೆ ಅವರ ನೋಡ್ರಿ, ಯಾಕಂದ್ರೆ ಒಂದೇ ಒಂದು ಕಾರಣ ನೋಡ್ರಿ, ಹೊರಗಿನ ಮ್ಯಾಟ್ರ್ ಒಳಗೆ ತೊಗೊಂಬಂದಕ್ಕೆ ಈ ಮೇನ್ ಕಾರಣ. ಅದು ಬಿಟ್ಟರೆ ಏನೂ ಇಲ್ಲ. ಯಾವುದೇ ಕಾರಣಕ್ಕೂ ಒಳಗೆ ಕೇಳಿಸ್ಕೊಂಡ್ರು, ಸಪೋಸ್ ಒಳಗದನ್ನೇ ಕೇಳಿಸ್ಕೊಂಡ್ರು ಒಳಗಡೆ ಅದನ್ನು ತೊಗೊಂಬಂದು ಹೇಳಬಾರ್ದಿತ್ತು ಯಾರ್ಯಾರು ಹೆಂಗದಾರ ಅಂತ. ಸೊ ನನಗಂತೂ ಸುದೀಪ್ ಸರ್ ಬಗ್ಗೆ ಅಂತೂ ಇನ್ನೇ ಒಂದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಒಂದು ಇನ್ನೂ ಅಭಿಮಾನ ಜಾಸ್ತಿ ಆಯ್ತು. ಯಾಕಂದ್ರೆ 28 ವರ್ಷ ಸಿನಿ ಜರ್ನಿದಾಗ ಆ ಮನುಷ್ಯ ಬೆಳ್ಕೊಂಡು ಬಂದಾನ, 0 to ಹೀರೋ ಆದವ್ರಂಥ ವ್ಯಕ್ತಿ ಆದ. ಸೊ ನನಗಂತೂ ಖುಷಿ ಆತ್ರಿ. ನಿನ್ನೆ ಚೈತ್ರ ಅವ್ರಿಗಂತೂ ಬೈದೆ ಮತ್ತೆ ಸಾರಿ ಕೇಳಾರಲ್ಲ. ಅಂದ್ರೆ ನಮ್ಮ ಉತ್ತರ ಕನ್ನಡ ಲೆವೆಲ್ ಹೆಂಗೆ ಗೊತ್ತೇನ್ರಿ, ನಮ್ಮ ಹೆಂಗೆ ಮಾಡ್ತಾಳೆ ಅಂದ್ರೆ, ಮೊದಲು ಹೊಡಿತಾಳ್ರಿ, ಏನೋ ತಪ್ಪು ಮಾಡಿದ್ರೆ ಹೊಡಿತಾಳೆ ಬಡಿತಾಳೆ, ಆಮೇಲೆ ಕರೆದು ಊಟ ಮಾಡಿಸಿ ಮಕ್ಕೋತಾಳೆ ನೋಡ್ರಿ. ಯಾಕಂದ್ರೆ ಅಕ್ಕಿ ಮಕ್ಕೊಂಗಿಲ್ರಿ, ನಾವು ಊಟ ಮಾಡ್ಬಿಟ್ಟು ಅಕ್ಕಿ ಮಕ್ಕೊಂಗಿಲ್ರಿ. ಯಾಕಂದ್ರೆ ತಾಯಿ ಗುಣ ಇದ್ದಂಗೆ ನಿನ್ನೆ ಸುದೀಪ್ ಸರ್ ಒಂದು ನೀನೇ ಅವ್ರದ್ದು ಮೆಂಟಾಲಿಟಿ ನೋಡಿದೆ, ನಾನು ಅವ್ರದ್ದು ಒಂದು ಕನ್ಸರ್ನ್ ನೋಡಿದೆ. ಯಾಕಂದ್ರೆ ನನಗಂತೂ ಭಾಳ ಇಷ್ಟ ಆಯ್ತು.